ಇನ್ವೆಸ್ಟ್ಮೆಂಟ್ ಪ್ಲಾನ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಜನ ಇನ್ವೆಸ್ಟ್ ಮಾಡ್ತಾ ಇರೋದು ಎಲ್ಲಿ? AMFI ಮತ್ತು ಇಂಡಿಯಾ ಟುಡೇ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ಇವುಗಳ ರಿಪೋರ್ಟ್ ನ ಪ್ರಕಾರ ಇಂಡಿಯಾದಲ್ಲಿ ಅತಿ ಹೆಚ್ಚು ಜನ ಇನ್ವೆಸ್ಟ್ ಮಾಡ್ತಾ ಇರೋದು ಎಲ್ಲಿ ಗೊತ್ತಾ? ಫಸ್ಟ್ ಒನ್ ಅಲ್ಲಿ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಅನ್ನೋದು ತುಂಬಾನೇ ಕಾಮನ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇಂಡಿಯಾದಲ್ಲಿ. ಇದ್ರೊಳಗಡೆ 51.3% ಜನ ಇನ್ವೆಸ್ಟ್ ಮಾಡ್ತಾರೆ. ಇನ್ನು ಸೆಕೆಂಡ್ ಒನ್ ಅಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಇದ್ರೊಳಗಡೆ 15.3% ಜನ ಇನ್ವೆಸ್ಟ್ ಮಾಡ್ತಾರೆ. ಥರ್ಡ್ ಒನ್ ಅಲ್ಲಿ ಬ್ಯಾಂಕ್ ಡೆಪಾಸಿಟ್. ಬ್ಯಾಂಕ್ ಅಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡೋದು. ಇದ್ರೊಳಗಡೆ ಲೋ ಇಂಟ್ರೆಸ್ಟ್ ರೇಟ್ ಇರುತ್ತೆ. 13.2% ಜನ ಇನ್ವೆಸ್ಟ್ ಮಾಡ್ತಾರೆ. ಇನ್ನು ಫೋರ್ತ್ ಒನ್ ಅಲ್ಲಿ ಇಕ್ವಿಟಿ. ಇದ್ರೊಳಗಡೆ 5.8% ಜನ ಇನ್ವೆಸ್ಟ್ ಮಾಡ್ತಾರೆ. ಏನಿದು ಇಕ್ವಿಟಿ? ಇಕ್ವಿಟಿ ಅಂದ್ರೆ ಒಂದು ಕಂಪನಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡೋದು, ಇದರಲ್ಲಿ ಇನ್ವೆಸ್ಟ್ ಮಾಡೋದೇ ಇಕ್ವಿಟಿ ಅಂತ ಕರೀತಾರೆ. ಇನ್ನು ಫಿಫ್ತ್ ಒನ್ ಅಲ್ಲಿ ಬರೋದು PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂಡ್ ಪೆನ್ಷನ್. ಇದ್ರೊಳಗಡೆ 5.7% ಜನ ಇನ್ವೆಸ್ಟ್ ಮಾಡ್ತಾರೆ ಇಂಡಿಯಾದಲ್ಲಿ. ಇನ್ನ 3.1% ಜನ ಕ್ಯಾಶ್ ಇಟ್ಕೊಂಡಿದ್ದಾರೆ. ಲೈಕ್ ಅದು ಕೂಡ ಒಂದ್ ರೀತಿ ಇನ್ವೆಸ್ಟ್ಮೆಂಟ್, ಏನಾದ್ರೂ ಎಮರ್ಜೆನ್ಸಿ ಟೈಮ್ ಅಲ್ಲಿ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದು. ನಾನು ನೋಡಿರೋ ಹಾಗೆ ಮ್ಯೂಚುವಲ್ ಫಂಡ್ ಅಲ್ಲೂ ಕೂಡ ಎಷ್ಟು ಜನ ಇನ್ವೆಸ್ಟ್ ಮಾಡ್ತಾರೆ ಆಸ್ ಅ ಪರ್ಸೆಂಟೇಜ್ ನೋಡೋದಾದ್ರೆ 8% ಜನ ಇಂಡಿಯಾದಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಲೈಕ್ 8% ಅಂದ್ರೆ ಇಂಡಿಯನ್ ಪಾಪ್ಯುಲೇಷನ್ ನಲ್ಲಿ ಸುಮಾರು 15ರಿಂದ 16 ಕೋಟಿ ಜನ ಇನ್ವೆಸ್ಟ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ ಅಲ್ಲಿ. ನಿಮ್ಗೇನಾದ್ರೂ ಯಾವುದೇ ಇನ್ವೆಸ್ಟ್ಮೆಂಟ್ ಪ್ಲಾನ್ ಬಗ್ಗೆ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಬೇಕಂದ್ರೆ ನೀವು ಕಮೆಂಟ್ ಮಾಡಬಹುದು. ಅದ್ರ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು.